ನನಗೆ ಆಕ್ಚುಲಿ ಮಾಡ್ಬೇಕಾದ್ರೆ ಎಲ್ರು ಕೇಳ್ತಾರೆ, ಓ ತುಂಬಾ ಬೋಲ್ಡ್ ಆಗಿ ಡಿಸಿಷನ್ ತಗೊಂಡ್ರಿ ಅಥವಾ ಮಾಡ್ಬೇಕು. ನಾನ್ ತುಂಬಾ ಖುಷಿಯಿಂದಾನೆ ಮಾಡ್ದೆ. ನಂಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು, ಹೊಸಾದ್ ಏನಾದ್ರು ಟ್ರೈ ಮಾಡೋಣ, ನೋಡೋಣ ಸ್ಕ್ರೀನ್ ಮೇಲೆ ಹೆಂಗ್ ಕಾಣಿಸ್ತೀನಿ ಅಥವಾ ಹೇಗ್ ತಗೋತಾರೆ ಜನ. ಅದೇ ನನ್ಗ ಕ್ಯೂರಿಯಾಸಿಟಿ ಇಂದ ನಾನ್ ಟ್ರೈ ಮಾಡಿದಷ್ಟೇ. ಏನೋ ನಾನು ತುಂಬಾ ಆತರ ನಾನು ಯೋಚನೆ ಜಾಸ್ತಿ ಮಾಡಿ ಟ್ರೈ ಮಾಡಿದ್ದಲ್ಲ. ಆ ಪಾತ್ರನಾಗಿರ್ಬೋದು, ಅದು ಸೀನ್ ಆಗಿರ್ಬೋದು. ಪ್ರಾಬಬ್ಲಿ ಅಷ್ಟು ಯೋಚನೆ ಮಾಡ್ದೆ ಟ್ರೈ ಮಾಡಿದ್ಕೆ ಇವತ್ತು ಜನಕ್ಕೆ ಅಷ್ಟು ಇಷ್ಟ ಆಗ್ತಾ ಇದೆ. ಅದು ಪ್ರೂವ್ ಮಾಡ್ತಾ ಇದೀವಿ. ನಾನು ಹೇಳೋದೇನಂದ್ರೆ ಅದನ್ನ ನೋಡೋ ತರ ಮಾಡ್ಬೇಕು. ನೀವು ಯಾವ್ದೇ ಸಬ್ಜೆಕ್ಟ್ ಆಗಲಿ ಕಮರ್ಷಿಯಲ್ ಆಗಿ ವ್ಯಾಲ್ಯೂಬಲ್ ಆಗಿದೆ. ಇವತ್ತು ನೋಡಿ, ಇವತ್ತು ಬಂದಿರೋ ಆಡಿಯನ್ಸ್ ಇದಾರಲ್ಲ, ನನ್ನ ಆಡಿಯನ್ಸ್ ಇವತ್ತು ಆಡಿಯನ್ಸ್ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಹೆಂಗ್ ಕಿರ್ಚಾಡ್ತಿದಾರೆ, ಹೆಂಗ್ ಕೂಗಾಡ್ತಿದಾರೆ. ಅಯೋಗ್ಯ 2 ಅದು ಅಯೋಗ್ಯ ಆದ್ಮೇಲೆ ಇದೇ ಥಿಯೇಟರ್ ರಿಲೀಸ್ ಆಗ್ತಾರೆ ನನ್ನ 2ನೇ ಸಿನಿಮಾ ಅರ್ಥಕ್ಕೆ. ಒಂಥರ ಅದು ನಮಗೆ ಬಾಂಡಿಂಗ್. ಆದ್ರೆ ನಾನು ಈ ಲೆವೆಲ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೌಸ್ಫುಲ್ ಆಗಿದೆ ಶೋ. ಕಿರ್ಚಾಡ್ಕೊಂಡು ಅಶೋಕ ಅದು ಹೋಗ್ತಾ ಇರ್ಬೇಕಾದ್ರೆ ಐ ಆಮ್ ರಿಯಲಿ ಹ್ಯಾಪಿ. ಅಂದ್ರೆ ನಾವು ಮಾಡಿದ್ದೆ ಅವ್ರಿಗೋಸ್ಕರ ಸಿನಿಮಾನ. ನನಗೆ ಸೆಕೆಂಡ್ ಹಾಫ್ ಖಂಡಿತ ಅನ್ಸಿತ್ತು. ಸೆಕೆಂಡ್ ಹಾಫ್ ಇವ್ರಿಗೆ ವರ್ಕ್ ಆಗುತ್ತೆ. ಸೆಕೆಂಡ್ ಹಾಫ್ 100% ಕಮರ್ಷಿಯಲ್ ನಾರ್ಮಲ್ ಆಡಿಯನ್ಸ್ ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನನ್ ಜಜ್ಮೆಂಟ್ ಕರೆಕ್ಟ್ ಆಯ್ತು. ಫಸ್ಟ್ ಹಾಫ್ ಅಲ್ಲಿ ಸ್ಟೋರಿ ಕೂರಿಸ್ತಾ ಹೋಗ್ತೀವಿ ಅಂಡ್ ಒಂದ್ ಪಾಯಿಂಟ್ ಅಲ್ಲಿ ಫಸ್ಟ್ ಹಾಫ್ ಅಲ್ಲೂ ಕೂಡ ಎಲ್ಲರಿಗೂ ಶಾಕ್ ಆಗುತ್ತೆ. ಈ ಸೆಕೆಂಡ್ ಹಾಫ್ ನ ಈ ತರ ಎಂಜಾಯ್ ಮಾಡ್ತಾರಲ್ಲ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಇದೊಂಥರ ಬ್ರಿಲಿಯಂಟ್ ಆಗಿ ನನ್ ಖುಷಿ ಆಯ್ತು. ನನಗೆ ನಾವು ಮಾಡಿದ ಕೆಲಸನ ಸಾರ್ಥಕ ಆಯ್ತು. ಅಂಡ್ ನಾನು ಯಾವಾಗ ಹೇಳ್ತಾ ಬರ್ತಾ ಇದೆ, ನಾನ್ ಮಾಡಿದೀನಿ, ಒಳ್ಳೆ ಸಿನಿಮಾ ಮಾಡಿದೀವಿ, ನೋಡಿ 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 ಅಂತ ನಿಮ್ಗೆ ಎಲ್ರಿಗೂ ಹೇಳಿದೀನಿ, ನಿಮ್ಗೆಲ್ರಿಗೂ ಹೇಳಿದೀನಿ. ಅದು 100% ಇವತ್ತು ಪ್ರೂವ್ ಆಗಿದೆ. ಅಂಡ್ ಜನರು ಖುಷಿ ನೋಡ್ತಾರಲ್ಲ, ನೀವು ಅವ್ರ ರಿಯಾಕ್ಷನ್ ನೋಡ್ರಲ್ಲ, ಅದಕ್ಕಿಂತ ಖುಷಿ ನಮ್ಗೂ ಬೇರೆ ಇಲ್ಲ. ಅಂಡ್ ಎಲ್ಲಾ ಕಡೆ ಓಪನಿಂಗ್ ತುಂಬಾ ಚೆನ್ನಾಗಿ ತಗೊಂಡಿದೆ. ಹೈದರಾಬಾದ್ ಅಲ್ಲೂ ಚೆನ್ನಾಗಿ ತಗೊಂಡಿದೆ ಓಪನಿಂಗ್. ಇದು ನಮ್ಗೆ ಖುಷಿ ಆಗಿರೋ ವಿಷಯ. ಆಂಧ್ರ ತೆಲಂಗಾಣದಲ್ಲಿ ಐ ಆಮ್ ವೆರಿ ಹ್ಯಾಪಿ. ಒಂದು ಸಿನಿಮಾದಲ್ಲಿ ಒಂದು ಸೀನಿಗೆ ಅಂತ ಫೈಟ್ ಸೀನ್ ಯಾವತ್ತು ನೀವು ಬರ್ತೀರಾ? ನಾವು ಪಟ್ಟಿರೋ ಶ್ರಮಕ್ಕೆ ಸಾರ್ಥಕ ಆಯ್ತು. ಅಂದ್ರೆ ಆ ಪಾಯಿಂಟ್ ನಾವು ಗೆಸ್ ಮಾಡಿದ್ವಿ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಿಮ್ಗೆ ವಿಜುವಲ್ ಬರೋ ಪಾಯಿಂಟ್ ಒಂದಿದೆ, ಇಂಟರ್ವಲ್ ಪಾಯಿಂಟ್ ವಿಜುವಲ್ ಬರೋ ಪಾಯಿಂಟ್. ಅದಾದ್ಮೇಲೆ ಹೀರೋ ಎಲಿವೇಶನ್ ಆಗುತ್ತಲ್ಲ, ಫಸ್ಟ್ ಯಾವಾಗ ಫೈಟ್ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ನಿಮ್ಗೆ ಬೇರೆ ಲೆವೆಲ್ ಇಟ್ಕೊಂಡು ಹೋಗುತ್ತೆ ಸಿನಿಮಾ ಅಂತ ಹೇಳಿದ್ದೆ ನಾವು. ಅದು ವರ್ಕ್ ಆಗ್ತಾ ಇದೆ 100%. ಅದು ನನಗೆ ಅದು ಗೊತ್ತಿತ್ತು ಕನ್ಫರ್ಮ್, ಅಲ್ಲಿ ವಿಜುವಲ್ ಬಂದೇ ಬರುತ್ತೆ ಅಂತ. ಅದನ್ನ ನೋಡ್ಬೇಕಾದ್ರೆ ಒಂಥರ ನಮಗೆ ಒಂದು ಇಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ನಮ್ಗೆ ಆಡಿಯನ್ಸ್ ಜೊತೆಗೆ ಪ್ರತಿಯೊಂದು ಕ್ಷಣನು ಎಂಗೇಜ್ ಮಾಡ್ತಿದ್ದಾರೆ. ಅಂದ್ರೆ ಆ ಲವ್ ಸ್ಟೋರಿಗೆ ಆಗ್ಬೋದು, ಅವ್ರು ರಿಯಾಕ್ಟ್ ಮಾಡೋ ರೀತಿ, ನಾವಿಬ್ರು ಒಪ್ಕೊಂಡಾಗ ರಿಯಾಕ್ಟ್ ಮಾಡೋ ರೀತಿ ಇದೆಯಲ್ಲ, ಅದೆಲ್ಲವೂ ಒಂಥರ ಅಂದ್ರೆ ಮನ್ಸಿಗೆ ಒಂಥರ ಅವ ನಾವ್ ಮಾಡಿರೋ ಒಂದೊಂದ್ ಸೀನು ನಮ್ ಕೆಲಸ ವರ್ಕ್ ಆಗ್ತಿದೆ ಅನ್ನೋದು ಒಂದು ಖುಷಿ ಇದೆಯಲ್ಲ. ಅದು ನಿಮ್ಗೆ ಗೊತ್ತಿರುತ್ತೆ, ನೀವೇ ಒಂದ್ ಕೆಲಸ ಮಾಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ. ಹಂಗೆ ಇದು ನಮ್ಮ ಮಗು ಇವತ್ತು ನಮ್ಗೆ ಖುಷಿ ಆಗ್ತಾ ಇದೆ, ಸಂತೋಷ ಆಗಿದೆ ಅಷ್ಟೇ. ಸರ್, ಈ ಸಿನಿಮಾಗೆ ನೀವು ಪಟ್ಟಂತ ಶ್ರಮ ಮತ್ತೆ ಕಷ್ಟ ಇದೆಯಲ್ಲ ಸರ್, 4 ವರ್ಷ ಪ್ರತಿ ಹಂತದಲ್ಲಿ ನಿಂತ್ಕೊಂಡ್ರಿ. ಎಲ್ಲ ಒಂದ್ ಕಡೆ ಸಿನಿಮಾನೇ ನಿಂತೋಗುತ್ತೆ ಅನ್ನೋ ಸಂದರ್ಭದಲ್ಲಿ ನೀವು ಗಟ್ಟಿಯಾಗಿ ನಿಂತಿದ್ದು ಅದೆಲ್ಲ ಈಗ ಏನಾಗಿದೆ ಅಂದ್ರೆ ಫುಲ್ ಡ್ರೈ ಆಗ್ಬಿಟ್ಟಿದ್ದೀನಿ ನಾನು. 100 days ಆಗಿತ್ತು ಅಂಡ್ ಅದು ಹೌಸ್ಫುಲ್ ಆಗಿತ್ತು, ಇದು ಹೌಸ್ಫುಲ್ ಆಗಿದೆ. ಅಂಡ್ ಹೌಸ್ಫುಲ್ ಆಗೋದು ಖುಷಿ ವಿಷಯ ಅಲ್ಲ, ಒಬ್ಬ ಹೀರೋಗಾಗ್ಲಿ ಒಂದ್ ಥಿಯೇಟರ್ದವ್ರಿಗಾಗ್ಲಿ. ಈಗ ಜನ ಬಂದು ಟಿಕೆಟ್ ನೋಡಿ ಸಿನಿಮಾ ನೋಡೋದೇ ಒಂದು ಖುಷಿ ವಿಷಯ. ಅಂಡ್ ಇವತ್ತು ಅವ್ರು ಎಂಜಾಯ್ ಮಾಡಿರೋದು, ನಾವು ಪಟ್ಟ ಶ್ರಮ 3 ವರ್ಷ ಏನೋ 3 ವರ್ಷ ಏನೋ ಎಫರ್ಟ್ ಹಾಕಿದ್ವು, ಆ ಎಫರ್ಟ್ಗೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಅಂಡ್ ವಿ ಆರ್ ಏನೋ ನಾವು ಅವ್ರಿಗೆ ಹಂಬಲ್ ಆಗಿರ್ತೀವಿ. ಅಂಡ್ ಯಾವಾಗಲೂ ಅವ್ರಿಗೆ ನಾನು ಹೇಳ್ತೀನಿ, ಅವ್ರ ಬಗ್ಗೆ ನಾನು ಯಾವಾಗಲೂ ಈ ಪ್ರೀತಿ ಕಾಳಜಿ ನನಗೆ ಯಾವಾಗಲೂ ಇರುತ್ತೆ. ಆ ಕಾಳಜಿ ಇಟ್ಕೊಂಡು ಮುಂದೆ ಸಿನಿಮಾ ಮಾಡ್ತೀವಿ. ಮುಂದೆ ಸಿನಿಮಾ ಮಾಡ್ಬೇಕಾದ್ರೆ ಇಷ್ಟೇ ಜವಾಬ್ದಾರಿಯಿಂದ ಮಾಡ್ತೀವಿ. ಪ್ರತಿಯೊಂದು ಸಿನಿಮಾಗಳನ್ನ ಹಿಂಗೆ ಜವಾಬ್ದಾರಿಯಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಆಂಗಲ್ ಅಲ್ಲಿ ಸ್ಟೋರಿ ತುಂಬಾ ಕನೆಕ್ಟ್ ಆಗ್ತಾ ಹೋಗ್ತಾ ಇದೆ. ನಮ್ಮ ಊರಿನ ಸ್ಟೋರಿ, ನಮ್ಮ ಮನೆಯ ಸ್ಟೋರಿ, ನಮ್ಗೆಲ್ಲ ಪಕ್ಕದ ಹಳ್ಳಿಯಲ್ಲಿ ನಡೆದಂತ ಸ್ಟೋರಿ ಅನ್ನೋದು ಕೂಡ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅದು ಏನಂದ್ರೆ ನಾನು ಅದೇ ಹೇಳಿದ್ದೆ, ಒಂದು ವರ್ಗಕ್ಕೆ ಸಂಬಂಧಪಟ್ಟಿದ್ದಲ್ಲ, ಒಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ, ಇಡೀ ಊರಿಗೆ ಸಂಬಂಧಪಟ್ಟಿದ್ದು. ಊರು ಅಂದ್ರೆ ನಮ್ಗೆಲ್ಲಾ ಸಂಬಂಧಪಟ್ಟಿದ್ದ ವಿಷಯ ಇದು. ಅಂಡ್ ಇದ್ರಲ್ಲಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ. ಒಂದು ಊರು ತೋರಿಸಿದೀವಿ, ಆ ಊರ್ ನೋಡಕ್ಕೆ ನಿಮ್ಗೆ ಖುಷಿ ಆಗೋದು. ಆ ಊರಲ್ಲಿರೋ ಕ್ಯಾರೆಕ್ಟರ್ಗಳು, ಆ ಪಾತ್ರಗಳು, ಮಕ್ಕಳಿಂದ ಹಿಡಿದು ದೊಡ್ಡವರು ವಯಸ್ಸಾದವ್ರಿಗೂ ಆ ಪಾತ್ರಗಳು ನೋಡೋದೇ ಒಂದ್ ಮಜಾ. ಅಂಡ್ ಕಂಪ್ಲೀಟ್ಲಿ ಎಲ್ಲಾ ವರ್ಗದವರು, ಎಲ್ಲಾ ಏನೋ ಹೆಂಗಸರು ಮಕ್ಕಳು ಎಲ್ಲಾ ಕೂತ್ಕೊಂಡು ನೆಮ್ಮದಿಯಾಗಿ ನೋಡುವಂತ ಸಿನಿಮಾ. ಅಷ್ಟಂತೂ ಭರವಸೆ ಕೊಡ್ಬೋದು. ಎಲ್ಲಾ ಫ್ಯಾಮಿಲಿಯವರು ಆರಾಮಾಗಿ ಬಂದು ಸಿನಿಮಾ ನೋಡ್ಬೋದು. ಆ ಭರವಸೆ ನನ್ಗೆ. ಈಗ ಟ್ರೈಲರ್ ನೋಡಿದ್ವಿ, ಬಟ್ ಟ್ರೈಲರ್ ಏನು ಅಲ್ಲ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ವಿಷಯ ಏನಿದೆ ಅಂತ. ನಿಜವಾಗ್ಲೂ ಅಲ್ಲಿ ಬಂದ್ಮೇಲೆ ಅಷ್ಟೇ. ನೀವ್ ಹೇಳ್ಬಿಟ್ರಲ್ಲ, ನಾನೇನ್ ಹೇಳಿ. ಟ್ರೈಲರ್ ನಾವೇನು ತೋರಿಸಿಲ್ಲ ಇಲ್ಲಿ. ಪ್ರತಿಯೊಂದು ಸೀನು ಟ್ರೈಲರ್. ಜನ ಪ್ರತಿಯೊಂದು ಸೀನು ವಿಜುವಲ್ ಆಗ್ತಿದ್ರೆ, ಪ್ರತಿಯೊಂದು ಸೀನು ಕೂಗಾಡ್ತಿದ್ರೆ. ದಟ್ಸ್ ಆಲ್ ಅಷ್ಟೇ. ಬನ್ನಿ, ಮಿಸ್ ಮಾಡ್ಕೊಬಿಡಿ. ಆಮೇಲೆ ಅಂದ್ರೆ ಥಿಯೇಟರ್ ಅಲ್ಲೇ ನೋಡ್ಬೇಕಿಂತ, ಥಿಯೇಟರ್ಗೋಸ್ಕರನೇ ಮಾಡೋದು ಈ ಸಿನಿಮಾನ. ಆ ಗ್ರ್ಯಾಂಜರ್ ಆಗ್ಲಿ, ಆ ಸೌಂಡ್ ಡಿಸೈನ್ ಆಗ್ಲಿ, ಟೆಕ್ನಿಕಲಿ ಆಗ್ಲಿ, ಆ ವಿಜುವಲ್ ಟ್ರೀಟ್ಮೆಂಟ್ ಆಗ್ಲಿ, ನೀವು ಸ್ಕ್ರೀನ್ ಮೇಲೆ ನೋಡಕ್ಕೆ ಒಂದ್ ಮಜಾ. ಅದನ್ನ ಮಿಸ್ ಮಾಡ್ಕೊಬಿಡಿ. ಅದ ನರ್ತಕಿ ಥಿಯೇಟರ್ ಅಂತೂ ತುಂಬಾ ಚೆನ್ನಾಗಿದೆ. ಸೌಂಡ್ ಕ್ವಾಲಿಟಿ ಮತ್ತೆ ವಿಜುವಲ್ ಎಲ್ಲ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಖುಷಿ ಆಯ್ತು ನನ್ಗೆ ಇಲ್ಲಿ. ಅಂದ್ರೆ ತುಂಬಾ ವರ್ಷ ಆದ್ಮೇಲೆ ಜನಗಳ ಜೊತೆ ಸಿನಿಮಾ ನೋಡಿದ್ದು. ನನಗೂ ಕೆಲವು ಕಡೆ ಎಮೋಷನಲ್ ಆದೆ. ಅವ್ರು ಕಿರ್ಚ್ಬೇಕಾದ್ರೆ, ಕೂಗ್ಬೇಕಾದ್ರೆ, ಅಶೋಕ್ನ ಜೈ ಅನ್ಬೇಕಾದ್ರೆ ಎಲ್ರು ಜೈ ಅಂತ ಇದ್ರು. ಇದು ನನಗೊಂಥರ ಸಂಭ್ರಮ. ಇದೇ ಸಕ್ಸಸ್ ಅಲ್ವಾ ಒಂದ್ ಸಿನಿಮಾಗೆ? ಇನ್ನೇನಂದ್ ಸಕ್ಸಸ್ ಅಂತಂದ್ರೆ ಇದೇ ಖುಷಿ.
ಇದು ಎಲ್ಲಿಗೆ ತಗೊಂಡ್ ಹೋಗ್ತಾರೆ, ಬ್ಲಾಕ್ ಬಸ್ಟರ್ ಆಗುತ್ತಾ, ಅದು ಎಷ್ಟು ಕೋಟಿ ಮಾಡುತ್ತೆ, ಅದು ಜನಗಳಿಗೆ ಸಂಬಂಧಪಟ್ಟಿದ್ದು. ಅವ್ರು ಕೊಡ್ತಾರೆ. ನನಗಿನ್ನೂ ಶಕ್ತಿ ಕೊಡಿ, ಇನ್ನೂ ಒಳ್ಳೆ ಸಿನಿಮಾ ಮಾಡ್ತೀನಿ, ಸಿನಿಮಾದಲ್ಲೇ ಬದುಕ್ತೀನಿ, ವರ್ಷಕ್ಕೆ 2 ಸಿನಿಮಾ ಮಾಡ್ತೀನಿ. ಈ ಪ್ರೊಡಕ್ಷನ್ ಗೆಲ್ಸಿ ಇನ್ನೂ ಶಕ್ತಿ ಕೊಡಿ, 100% ಇನ್ನು ದೊಡ್ಡ ಮಟ್ಟ ಸಿನಿಮಾಗಳನ್ನ ಈಗ ಆದ್ರ ತಮಿಳ್ನಾಡಲ್ಲಿ ಹೆಂಗ್ ರಿಲೀಸ್ ಮಾಡ್ತಾ ಇದೀನೋ ಇನ್ನೂ ವಿಸ್ತರಿಸ್ತೀನಿ. ಈಗ 2-3 ಕಡೆ ಗೆದ್ರೆ ನನಗೆ 100% ಕನ್ನಡಿಗರು ಪ್ರೌಡ್ ಫೀಲ್ ಮಾಡತ್ರ ನಾನು ಇನ್ನೂ ಸಿನಿಮಾಗಳು ಎತ್ಕೊಂಡು ಹೋಗ್ತೀನಿ. ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇನ್ನೂ ಮಾಡ್ತೀನಿ ನಾನು, ಅಂದ್ರೆ ವಿಸ್ತರಿಸ್ತೀನಿ. ಆ ಭರವಸೆ ಕೊಡ್ತೀನಿ. ಥ್ಯಾಂಕ್ ಯು. ತಿಂಗಳು ಪ್ರಾಜೆಕ್ಟ್, ವರ್ಷಕ್ಕೊಂದು ಪ್ರಾಜೆಕ್ಟ್, ಮ್ಯಾಕ್ಸಿಮಮ್ ಮಿನಿಮಮ್ ವರ್ಷಕ್ಕೆ 2 ಪ್ರಾಜೆಕ್ಟ್ ತರೋದಕ್ಕೆ 100% ಟ್ರೈ ಮಾಡ್ತೀನಿ. ಇನ್ ಮುಂದೆ ಜನಗಳ ಜೊತೆ ಕನೆಕ್ಷನ್ ಇರ್ತೀನಿ. ಏನೋ ಕಂಟಿನ್ಯೂಸ್ ಆಗಿ ಸಿನಿಮಾನ ಥಿಯೇಟರ್ಗಳಿಗೆ ತರ್ತಾ ಇರ್ತೀನಿ ಅಂಡ್ ಜನರನ್ನ ಎಂಟರ್ಟೈನ್ ಮಾಡ್ತಾ ಇರ್ತೀನಿ ಅಂತ ಹೇಳಿ. ಸರ್ ಇವಾಗ ನೆಕ್ಸ್ಟ್ ಈಗ ಪ್ಲಾನ್ಸ್ ನಾಳೆ ನಾಳಿದ್ದೆಲ್ಲ ಕರ್ನಾಟಕ ಫುಲ್ ಟ್ರಾವೆಲ್ ಮಾಡ್ತೀವಿ. ಅದಾದ್ಮೇಲೆ ತಮಿಳ್ನಾಡಲ್ಲಿ 2 ದಿವಸ ಇರ್ತೀವಿ. ಒಂದು ಪ್ರೀ ರಿಲೀಸ್ ಇವೆಂಟ್ ಇದೆ, ಮತ್ತೆ ಇಂಟರ್ವ್ಯೂಗಳಿದೆ ಎಲ್ಲ ಚಾನಲ್. 2 ದಿವಸ ತಮಿಳ್ನಾಡಲ್ಲಿ ಇರ್ತೀವಿ. ಅದಾದ್ಮೇಲೆ ಇದು ಅರಬ್ ಕಂಟ್ರಿಗೆ ಹೋಗ್ಬೇಕು. ಅಲ್ಲಿ ಒಂದ್ 2 ದಿವಸ ಯಾವ್ದು ದುಬೈನಲ್ಲಿ ಪ್ರೀಮಿಯರ್ ಶೋ ಮಾಡ್ತಾ ಇದಾರೆ, ಅಲ್ಲೊಂದ್ ದಿವಸ ಶೋ ನಲ್ಲಿ ಇರ್ಬೇಕು. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಹೈದರಾಬಾದ್ ಹೋಗ್ಬೇಕು. ಹೈದರಾಬಾದ್ ಅಲ್ಲಿ ಒಂದ್ 2 ದಿವಸ ಇರ್ಬೇಕು. ಅವ್ರು ಥಿಯೇಟರ್ ವಿಸಿಟ್ ಮಾಡ್ಬೇಕು, ಅಲ್ಲಿ ಇಂಟರ್ವ್ಯೂ ಮಾಡ್ಬೇಕು, ಇಷ್ಟೆಲ್ಲ ಇದೆ. ಅದ್ರ ಮಧ್ಯೆ ಜ್ವರ, ನೆಗಡಿ, ಐ ಇನ್ಫೆಕ್ಷನ್ ಎಲ್ಲ ಆಗಿದೆ. ಎಲ್ಲದಕ್ಕೂ ಆಂಟಿಬಯೋಟಿಕ್ ಹಾಕ್ತಿದ್ದೀನಿ. 5 ದಿವಸದಿಂದ ಆಂಟಿಬಯೋಟಿಕ್ ಹಾಕ್ತಿದ್ದೀನಿ, ವರ್ಕ್ ಆಗ್ತಾ ಇಲ್ಲ. ಅದೇನೋ ಗೊತ್ತಿಲ್ಲ. 5 ದಿವಸ ಆಯ್ತು ನಾನು ಹಾಕಕ್ ಶುರು ಮಾಡಿ. ಇವತ್ತು ಲಾಸ್ಟ್ ಡೇ ಆಂಟಿಬಯೋಟಿಕ್ ಮುಗಿದ್ ಫಿನಿಶ್. ಇನ್ಮೇಲೆ ಏನೋ ನಾರ್ಮಲ್ ಗಾಗ್ಲಿಂಗು, ಸ್ಟೀಮ್ ಹಿಂಗ್ ಬದುಕ್ಬೇಕೀಗ. ನಾನು ಹೇಳ್ತಾ ಇದ್ದೆ ನಮ್ ನಂದೀಶ್ ಅವ್ರಿಗೆ, ಫ್ರೆಂಡ್ಗೆ, ಅಪ್ಪ ನನ್ಗೆ ಏನಾದ್ರು ಶಿಸ್ತಾಗಿ ತಲೆ ಸುತ್ತ ಬಂದಿರೋದ್ರೆ ದಯವಿಟ್ಟು ರೆಡಿ ಮಾಡ್ತಾರೆ ನಂಬರು, ಆಂಬುಲೆನ್ಸ್ ಹಾಕೊಂಡು ಎತ್ತಾಕೊಂಡು ಹೋಗ್ಬಿಟ್ಟು ನಾನು ಇನ್ನು ಬದುಕ್ಬೇಕು ಅಂತ. ಅಷ್ಟು ಒಂಥರ ರಯ್ಯಾಬಿಡಿ. ಸರ್ ಇವಾಗ ಹೇರ್ ಸ್ಟೈಲಿಗೂ ಒಂದು ಕ್ಯಾರೆಕ್ಟರ್ ಕೊಟ್ಬಿಟ್ಟಿದ್ದೀರಾ. ಹೌದು. ಅದೆಷ್ಟು ಅದು ಆಕ್ಚುಲಿ ಕ್ರೆಡಿಟ್ ಗೋಸ್ ಟು ನಮ್ಮ ವಿನೋದ್ ಗೊಂಡಾಳಿ ಅವ್ರಿಗೆ ಹೋಗ್ಬೇಕು. ಲುಕ್ ಎಲ್ಲ ಸೆಟ್ ಮಾಡಿದಾಗ ಈ ಮೀಸೆ ಮತ್ತೆ ಈ ಲುಕ್ ಹಿಂಗ್ ಬರ್ಬೇಕು ಅಂತ ನಾನು ಇಮಿಡಿಯೇಟ್ಲಿ ವರ್ಕ್ ಮಾಡ್ತೀನಿ. ಆ ಹೇರ್ ಸ್ಟೈಲ್ ಹಿಂಗೆ ಬರ್ಬೇಕು. ಅದು ತುಂಬಾ ಅಥೆಂಟಿಕ್ ಆಗಿ ಬಂದಿದೆ. ಅಂಡ್ ನಿಮ್ಗೆ ಅದು ಬರ್ತಾ ಇದೆ, ನೀವ್ ಹೇಳ್ತಾ ಇದೀರ ಅಂತಂದ್ರೆ ಐ ಆಮ್ ವೆರಿ ಹ್ಯಾಪಿ. ಯಾಕಂದ್ರೆ ಎಲ್ಲಿ ಹಳೇದ ಕಾಣಿಸ್ಬಿಡುತ್ತೋ ಈ ಲುಕ್, ಆಮೇಲೆ ಎಲ್ಲಿ ಇಷ್ಟ ಆಗಲ್ವೋ ಈ ಲುಕ್, ಜನರಿಗೆ ಹೇರ್ ಸ್ಟೈಲ್ ಇಷ್ಟ ಆಗಲ್ವೇನೋ. ಹೇರ್ ಸ್ಟೈಲ್ ಮೋಸ್ಟ್ ಇಂಪಾರ್ಟೆಂಟ್. ನೀವ್ ಹೇರ್ ಹೆಂಗ್ ಚೇಂಜ್ ಮಾಡ್ತೀರೋ ಹಂಗೆ ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಹೋಗುತ್ತೆ. ಒಂದ್ ವೀಕ್ಸ್ ಹೆಂಗ್ ಬಿಡ್ತೀರೋ ನೀವು, ಅದ್ರ ಮೇಲೆ ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಹೋಗುತ್ತೆ. ಹಂಗಾಗಿ ಆ ಲುಕ್ಕಿನ ಬಗ್ಗೆ ಪರ್ಟಿಕ್ಯುಲರ್ ಗಮನ ವಹಿಸಿದ್ವಿ. ಅಗ್ರೆಷನ್ ಅದೆಲ್ಲ ಕಾಣಿಸ್ಬೇಕು ಅಂತ ಅದಕ್ಕೆ ವರ್ಕ್ ಆಗ್ತಾ ಇದೆ. ಥ್ಯಾಂಕ್ ಯು.